ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಅನುಗ್ರಹ ಆಗಲೇಬೇಕು, ಶತ್ರುನಾಶ ಆಗಲೇಬೇಕು. ನಾನು ಆಗ್ತಿರೋ ಮಾಯಾಗಿರನ ದಾಟದ ಮೇಲೆ ನೀನು ನನ್ನ ವಶವಾಗ್ತೀಯ. ಏನ್ರಿ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಾ ಇದ್ದೀರಾ? ನಾನು ನೋಡೋದಕ್ಕೆ ಬಂದ್ರಾ? ನನ್ನ ನೆನಪಾಯ್ತಾ? ನನ್ನ ಬಿಟ್ಟಿರೋಕೆ ಅಷ್ಟು ಕಷ್ಟ ಆಗುತ್ತಾ ನಿಮಗೆ? ನಿಮ್ಮನ್ನ ಮುಂದೆ ಹೋಗಿ ನಾನು ಬಿಡೋದ ರೀ. ನನಗೆ ಉತ್ತರ ಬೇಕು, ಹೇಳಿ. ನಿದ್ದೆ ಬರಲಿಲ್ವಾ? ನಾನು ನೋಡಬೇಕು ಅನಿಸ್ತಾ? ಏನಿಲ್ಲ, ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಬಂದೆ. ಅಬ್ಬಾ, ಸುಳ್ಳು. ದೇವಕ್ಕೂ ಹೊತ್ತು ರೀ ಇದು. ಇಷ್ಟೊತ್ತಲ್ಲೇ ದೇವ್ರ ನೆನಪಾಯ್ತಾ? ಅದು ಈ ಕಾಡಲ್ಲಿರೋ ದೇವಸ್ಥಾನದ ದೇವ್ರ ಬಗ್ಗೆ. ಸುಳ್ಳು ಹೇಳಬೇಡ್ರಿ. ನನ್ನ ನೋಡಕ್ ಬಂದ್ರಾ? ಏನಿಲ್ಲ, ಒಂದ್ಸರಿನೂ ನಿಮ್ಮ ನೆನಪಾಗಿಲ್ಲ ನನಗೆ. ಅದೇ ಸುಳ್ಳು. ನೀವಿಲ್ಲಿ ಬರ್ತೀರಾ ಅಂತ ಗೊತ್ತಾಗ್ತಾನೆ ನಾನು ಇಲ್ಲಿಗೆ ಬಂದಿರೋದು. ಇಲ್ಲಾಂದ್ರೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋಕ್ಕೆ ನನಗೇನು ಹುಚ್ಚ? ಹುಚ್ಚು ಇರಬೇಕು. ಖಂಡಿತ ಹುಚ್ಚಿದೆ ರೀ. ಅದು ನಿಮ್ಮ ಹುಚ್ಚು. ಕಣ್ಣಿಗೆ ಕಾಣಿಸ್ತಾ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ಕಣ್ಣಿಂದ ದೂರ ಇರಬಹುದು, ಆದರೆ ಕಾಣೋ ಕಂಚಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ಮಾತಿಂದ ದೂರ ಇರ್ಬೋದು, ಆದರೆ ಮನಸ್ಸಿಂದ ದೂರ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೇಳಿ. ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡಿ ನೀವು. ದೇವ್ರ ದರ್ಶನ ಮಾಡಕ್ಕೆ ಬಂದಿದ್ದೀನಿ ನಾನು. ನನಗೆ ದರ್ಶನ ಆಗೋಯ್ತು. ಏನು? ನನಗೆ ದೇವಿ ದರ್ಶನ ಆಗೋಯ್ತು ಅಂದೆ. ಭಾವನ ಆಗೋಯ್ತು ನೋಡಿ ಜೀವನ. ಹೌದು, ಎಲ್ಲಿರೋದು ನೀವು? ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನೀವಿಲ್ಲಿಂದ ಒಂದು ಇಂಚು ಮುಂದೆ ಹೋಗೋಕ್ಕಾಗೋದಿಲ್ಲ. ಹೇಳಿ, ಎಲ್ಲಿರೋದು ನೀವು? ಏನು ಮಾಡ್ತಾ ಇದ್ದೀರಾ? ಯಾವ ಊರು? ಬೇಗ ಬೇಗ ಉತ್ತರ ಕೊಡಿ. ಇಲ್ಲದೇ ಇದ್ರೆ ಇಲ್ಲೇ ಇರಬೇಕಾಗುತ್ತೆ. ದೇವ್ರೆ, ನಾನು ನಿನ್ನ ಆಶೀರ್ವಾದ ತಗೊಂಡು ಹೋಗಕ್ಕೆ ಬಂದೆ. ನನ್ನ ಕೆಲಸಕ್ಕೆ ಆಶೀರ್ವಾದ ಮಾಡು. ಶತ್ರು ತಕ್ಷಕವನಕ್ಕೆ ಹೋಗ್ತಿದ್ದಾನೆ, ನಾನು ಅಲ್ಲಿಗೆ ಹೋಗಲೇಬೇಕು. ಯಾಕ್ರಿ ಮಾತಾಡ್ತಾ ಇಲ್ಲ? ನನ್ನ ಮಾತು ನೋಡಿ, ನನ್ನ ಸ್ಟೈಲ್ ನೋಡಿ, ನನ್ನ ಪ್ರೀತಿ ನೋಡಿ ಕರಿಗೆ ನೀರಾಗ್ಬಿಟ್ರಾ ಹೇಗೆ? ಮಾತಾಡ್ರಿ, ಮಾತಾಡ್ರಿ. ರೀ